ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಈ ಲ್ಯಾಂಡ್ ಆಫ್ ಕಾಫಿ ಅಂತ ಇನ್ನೊಂದು ಹೆಸರಿದೆ ಅದಕ್ಕೆ. ಇಲ್ಲಿ ಸೀತಾಳಯ್ಯನಗಿರಿ ಅಂತ ದೇವಸ್ಥಾನ 19 ಕಿಲೋಮೀಟ್ರ್ ಇದೆ ಚಿಕ್ಕಮಗಳೂರಿಂದ. ಇಲ್ಲಿಂದ ಮುಳ್ಳಯ್ಯನಗಿರಿ ಮೇಲೆ ಪೀಕ್ ಪಾಯಿಂಟ್ಗೆ 3 ಕಿಲೋಮೀಟ್ರು. ಈ ಪ್ರವಾಸಿಗರು ಹೋಗಬೇಕು ಅಂದರೆ ಇಲ್ಲಿಂದ ಇಲ್ಲೆಲ್ಲ ಗಾಡಿಗಳನ್ನ ಪಾರ್ಕ್ ಮಾಡಿ ಚಾರಣ ಹೋಗ್ತಾರೆ, ಅಂದರೆ ಟ್ರೆಕ್ಕಿಂಗ್ ಥರ ಹೋಗ್ತಾರೆ. ಸುಮಾರು 1 ಗಂಟೆ ಮೇಲಾಗುತ್ತೆ. ನಾವು ಹೋಗಿದ್ವಿ. ತುಂಬ ವಿಶೇಷವಾಗಿರೋ ಒಂಥರ ಟ್ರೆಕ್ಕಿಂಗ್ ಇದು. ಕೆಲವು ಕಡೆ ಪ್ಲೇನ್ ಜಾಗ ಸಿಗುತ್ತೆ ಲೆವೆಲ್ ಆಗಿ, ಇನ್ನು ಕೆಲವು ಕಡೆ ಅತಿ ಕಡಿದಾದ ಬೆಟ್ಟ ಸುಂದರವಾಗಿದೆ. ನೀವು ಇಲ್ಲಿ ನೋಡ್ಬೋದು. ಈ ಸೀತಾಳಯ್ಯನಗಿರಿ ಅಂತ ಹೆಸರು ಬರೋಕ್ಕೆ ಕಾರಣ ಏನಂದರೆ ಇಲ್ಲಿ ಯಾವಾಗಲೂ ಶೀತ ಜಾಸ್ತಿ. ಅದರಿಂದ ಶೀತದಲ್ಲಿರೋ ಅಯ್ಯ ಅಂದರೆ ಪರಮಾತ್ಮ, ಅದಕ್ಕೆ ಸೀತಾಳಯ್ಯನಗಿರಿ ಅಂತ ದೇವ್ರ ಹೆಸರು ಸೀತಾಳಯ್ಯ. ಈ ಬೆಟ್ಟ ಇರೋದ್ರಿಂದ ಗಿರಿ ಸೀತಾಳಯ್ಯನಗಿರಿ ಅಂತ ಹೆಸರು ಬಂತು. ಇಲ್ಲಿ ಈ ದೇವಸ್ಥಾನದಲ್ಲಿ ಒಳಗಡೆ ವೀರಭದ್ರೇಶ್ವರ ದೇವಸ್ಥಾನ ಕೂಡ, ವೀರಭದ್ರ ದೇವರದ ಮೂರ್ತಿ ಕೂಡ ಪ್ರತಿಷ್ಠಾನ ಆಗಿದೆ. ಒಳಗಡೆ ತೋರಿಸ್ಲಿಕ್ಕಾಗಲ್ಲ, ಯಾಕಂದರೆ ಕ್ಯಾಮ್ರಾ ನಿರ್ಬಂಧ ಇದೆ. ಆದ್ದರಿಂದ ಹೊರಗಡೆಯಿಂದನೇ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈ ಕುತೂಹಲಕ್ಕೆ ನಿಮಗೆ ತೆರೆ ಬೇಕು ಅಂದರೆ ನೀವು ಒಂದು ಸರಿ ಇಲ್ಲಿ ಭೇಟಿ ಕೊಡ್ಬೋದು. ಭೇಟಿ ಕೊಟ್ಟಾಗ ನಿಮಗೆ ಈ ಕ್ಷೇತ್ರದ ಪೂರ್ತಿ ಈ ಎಲ್ಲ ಗೊತ್ತಾಗುತ್ತೆ ಮಾಹಿತಿಗಳು. ಹಿಂಗೆ ನೋಡ್ತಾ ಹೋಗ್ಬೋದು. ಹಿಂದೆ ಈ ಅರ್ಚಕರುಗಳಿಗೋಸ್ಕರ ಮಾಡಿರೋ ಮನೆ ಇದು. ಅವರು ಅಲ್ಲೇ ಇರ್ತಾರೆ ಅರ್ಚಕರು. ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಈ ದೇವಸ್ಥಾನದ ಸಮಯ, ಅಂದರೆ ಓಪನ್ ಆಗಿರುತ್ತೆ. ಈ ಟೈಮಲ್ಲಿ ಅರ್ಚಕರು ಹಿಂದೆನೇ ಇರ್ತಾರೆ. ನಾವು ಮಾತಾಡಿಸಿದ್ವಿ ಒಳಗಡೆ. ಮತ್ತು ಇನ್ನೊಂದು ನಾಗದೇವರ ಪ್ರತಿಷ್ಠಾಪನೆ ಆಗಿದೆ. ಈ ದೇವಸ್ಥಾನದ ಶೈಲಿ ಈ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನಮ್ಮ ಕೊಲ್ಲೂರು, ಧರ್ಮಸ್ಥಳ ಈ ಥರ ಹಿಂಗೆ ಮೇಲಿನ ಹಂಚಿನ ಛಾವಣಿ ಥರ ಮಾಡಿರ್ತಾರೋ ಡಿಸೈನು, ಆ ಡಿಸೈನಲ್ಲಿ ಸ್ಟ್ರಕ್ಚರ್ ಮಾಡಿದ್ದಾರೆ. ನೀವು ಈ ಜಾಗಕ್ಕೆ ಹೋದ್ರೆ ಮಾತ್ರ, ನಾವು ಒಂದು ಅರ್ಧ ಗಂಟೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ನಾವು ಅಲ್ಲಿಂದ ಬರಬೇಕಾದ್ರೆ ಭಾರವಾದ ಮನಸ್ಸಿನಿಂದ ಒಂದು 3 ಅವರ್ ಅಲ್ಲಿದ್ದು ಬರೋಕ್ಕೂ ಇಷ್ಟ ಇಲ್ಲದೆ, ಮತ್ತು ಕತ್ಲಾಗೋ ಸಮಯ ಆಗಿತ್ತು. ಅದರಿಂದ ವಾಪಸ್ ಮತ್ತೆ ನಾವು ಮುಂದೆ ಬಾಬಾ ಬುಡನ್ಗಿರಿ ದತ್ತಪೀಠಕ್ಕೆ ಹೋಗಬೇಕಾಗಿತ್ತು. ಅದರಿಂದ ನಾವು ಅಲ್ಲಿಂದ ಹೊರಡಲೇಬೇಕಾಯಿತು. ತುಂಬ ವಿಶೇಷವಾದ ದೇವಸ್ಥಾನ. ಚಿಕ್ಕಮಗಳೂರಿಗೆ ನಾನು ಆವಾಗಲೇ ಹೇಳ್ದಂಗೆ ಲ್ಯಾಂಡ್ ಆಫ್ ಕಾಫಿ ಅಂತ ಹೆಸರು. 19 ಕಿಲೋಮೀಟ್ರ್ ಚಿಕ್ಕಮಗಳೂರಿಂದ. ಇಲ್ಲಿಂದ 3 ಕಿಲೋಮೀಟ್ರ್ ಮುಳ್ಳಯ್ಯನಗಿರಿ ಪೀಕು, ಇಲ್ಲಿಂದ 3 ಕಿಲೋಮೀಟ್ರ್ ದತ್ತಪೀಠ, 36 ಕಿಲೋಮೀಟ್ರೇನೋ ಇದು ಬರುತ್ತೆ ನಮ್ಮ ಕಲ್ಲತ್ತಿಗಿರಿ ಜಲಪಾತ. ಅಲ್ಲೂ ಒಂದು ವೀರಭದ್ರೇಶ್ವರ ದೇವಸ್ಥಾನ, ಅಲ್ಲೊಂದು ಕಟ್ಟಿನ ಚೌಡೇಶ್ವರಿ ದೇವಸ್ಥಾನ ಅಲ್ಲೂ ಇದೆ, ಅದನ್ನು ನೋಡ್ಬೋದು. ಈ ಸಿರೀಸಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಹಾಗೆ ತೋರಿಸ್ತಾ ಹೋಗ್ತೀನಿ. ಸಾಧ್ಯವಾದರೆ ನೀವು ಇದನ್ನು ಪ್ರೋತ್ಸಾಹಿಸಿ, ಖಂಡಿತವಾಗ್ಲೂ ಹಾಗೆ ನೋಡ್ತಾ ಹೋಗಿ. ಪ್ಲೀಸ್ ನಮ್ಮನ್ನು ಬೆಂಬಲಿಸಿ.